ಎಸ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಖಂಡಿತ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ. ನನಗೆ ಬಹಳ ಆತ್ಮೀಯರು, ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು. ದರ್ಶನ್ ಅಣ್ಣ, ನಾನು ಅವ್ರನ್ನ ದರ್ಶನ್ ಅಣ್ಣ ಅಂತಾನೆ ಕರೆಯೋದು. ಅವ್ರದ್ದು ಡೆವಿಲ್ ಸಿನಿಮಾ ಕೂಡ ಇನ್ನು ಸ್ವಲ್ಪ ದಿವಸ ರಿಲೀಸ್ ಆಗುತ್ತೆ. ಆ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಒಂದಷ್ಟು ದೊಡ್ಡ ಯಶಸ್ಸುಗಳನ್ನ ಕಾಣುವಂಥ ಸಂದರ್ಭ. ದರ್ಶನ್ ಅಣ್ಣಂಗೆ ಒಳ್ಳೆ ಸಮಯ ಬರುತ್ತೆ, ಖಂಡಿತ ಬರುತ್ತೆ. ಅವರ ಆರೋಗ್ಯದ ಬಗ್ಗೆ, ಅವರ ಮನಸ್ಥಿತಿ ಬಗ್ಗೆ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಅಂತೂ ಇದ್ದೇ ಇರುತ್ತೆ. ಅವರ ಶ್ರೀಮತಿಯವ್ರ ಬಗ್ಗೆ, ಅವ್ರ ಮಗನ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಒಂದು ಪ್ರಾರ್ಥನೆ ಇದ್ದೇ ಇರುತ್ತೆ. ಎಸ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಖಂಡಿತ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ. ನನಗೆ ಬಹಳ ಆತ್ಮೀಯರು, ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು. ದರ್ಶನ್ ಅಣ್ಣ, ನಾನು ಅವ್ರನ್ನ ದರ್ಶನ್ ಅಣ್ಣ ಅಂತಾನೆ ಕರೆಯೋದು. ಅವ್ರದ್ದು ಡೆವಿಲ್ ಸಿನಿಮಾ ಕೂಡ ಇನ್ನು ಸ್ವಲ್ಪ ದಿವಸ ರಿಲೀಸ್ ಆಗುತ್ತೆ. ಆ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಒಂದಷ್ಟು ದೊಡ್ಡ ಯಶಸ್ಸುಗಳನ್ನ ಕಾಣುವಂಥ ಸಂದರ್ಭ. ದರ್ಶನ್ ಅಣ್ಣಂಗೆ ಒಳ್ಳೆ ಸಮಯ ಬರುತ್ತೆ, ಖಂಡಿತ ಬರುತ್ತೆ. ಅವರ ಆರೋಗ್ಯದ ಬಗ್ಗೆ, ಅವರ ಮನಸ್ಥಿತಿ ಬಗ್ಗೆ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಅಂತೂ ಇದ್ದೇ ಇರುತ್ತೆ. ಅವರ ಶ್ರೀಮತಿಯವ್ರ ಬಗ್ಗೆ, ಅವ್ರ ಮಗನ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಒಂದು ಪ್ರಾರ್ಥನೆ ಇದ್ದೇ ಇರುತ್ತೆ. ಎಸ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಖಂಡಿತ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ. ನನಗೆ ಬಹಳ ಆತ್ಮೀಯರು, ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು. ದರ್ಶನ್ ಅಣ್ಣ, ನಾನು ಅವ್ರನ್ನ ದರ್ಶನ್ ಅಣ್ಣ ಅಂತಾನೆ ಕರೆಯೋದು. ಅವ್ರದ್ದು ಡೆವಿಲ್ ಸಿನಿಮಾ ಕೂಡ ಇನ್ನು ಸ್ವಲ್ಪ ದಿವಸ ರಿಲೀಸ್ ಆಗುತ್ತೆ. ಆ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಒಂದಷ್ಟು ದೊಡ್ಡ ಯಶಸ್ಸುಗಳನ್ನ ಕಾಣುವಂಥ ಸಂದರ್ಭ. ದರ್ಶನ್ ಅಣ್ಣಂಗೆ ಒಳ್ಳೆ ಸಮಯ ಬರುತ್ತೆ, ಖಂಡಿತ ಬರುತ್ತೆ. ಅವರ ಆರೋಗ್ಯದ ಬಗ್ಗೆ, ಅವರ ಮನಸ್ಥಿತಿ ಬಗ್ಗೆ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಅಂತೂ ಇದ್ದೇ ಇರುತ್ತೆ. ಅವರ ಶ್ರೀಮತಿಯವ್ರ ಬಗ್ಗೆ, ಅವ್ರ ಮಗನ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಒಂದು ಪ್ರಾರ್ಥನೆ ಇದ್ದೇ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.